ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸರ್ಕಾರ ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಆದರೂ ಕೂಡ ಈ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗದೆ ಮಕ್ಕಳು ನಿತ್ಯವೂ ಕೂಡ ಶಾಲೆಗೆ ಬಂದರೂ ಕೂಡ ಮನೆಗೆ ಹಾಗೇ ವಾಪಸ್ ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿದೆ. ನಾವಿವತ್ತು ರಾಯಚೂರು ತಾಲೂಕಿನ ಕೊರ್ತಕೊಂದ ಅನ್ನುವಂಥ ಒಂದು ಶಾಲೆಯಲ್ಲಿ ಇದ್ದೇವೆ. ಈ ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಗುಣಮಟ್ಟದ ಬೋಧನೆ ಮಾಡಲಿಕ್ಕೆ ಶಿಕ್ಷಕರಿಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಮಕ್ಕಳೇ ಬೋಧನೆ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ರಾಯಚೂರು ಜಿಲ್ಲೆಯಾದ್ಯಂತ ಒಟ್ಟು 294 ಶಾಲೆಗಳು ಶೂನ್ಯ ಶಿಕ್ಷಕರ ಶಾಲೆಗಳಾಗಿದ್ದಾವೆ. ಸುಮಾರು 248 ಶಾಲೆಗಳಲ್ಲಿ ಏಕೋಪಾಧ್ಯಾಯ ಶಾಲೆಗಳಾಗಿದ್ದಾವೆ. ಬಹುತೇಕ ಶಾಲೆಗಳೆಲ್ಲವೂ ಕೂಡ ನಡೀತಾ ಇರೋದು ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅತಿಥಿ ಶಿಕ್ಷಕರಿಂದ ಸರ್ಕಾರ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಂತೆ ಕೇವಲ ನೋಟಿಫಿಕೇಷನನ್ನು ಮಾಡ್ತೇವೆ ಅಂತ ಹೇಳ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಭರ್ತಿ ಮಾಡಿ ಸರ್ಕಾರಿ ಶಾಲೆಗೆ ಕಳಿಸ್ಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಹೀಗಾಗಿ ಅತಿಥಿ ಶಿಕ್ಷಕರು, ಅದು ಕ್ವಾಲಿಫೈ ಇಲ್ಲದಂಥ ಶಿಕ್ಷಕರು ಪಾಠ ಮಾಡುವಂಥದ್ದು ಕಂಡು ಬರ್ತಾ ಇದೆ. ಮಕ್ಕಳಿಗೆ ಬೋಧನೆ ಮಾಡಬೇಕಾದ್ರೆ ಸರ್ಕಾರ ಶೈಕ್ಷಣಿಕ ದೃಷ್ಟಿಯಿಂದ ನಾನಾ ರೀತಿ ಶಿಕ್ಷಣದ ಕೋರ್ಸ್ಗಳಾದ DED BEd ಕಡ್ಡಾಯಗೊಳಿಸಿದೆ. ಮತ್ತು ಇತ್ತೀಚೆಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ಸಿಗಬೇಕು ಅಂಥೇಳಿ TET ಮತ್ತು CETಗಳನ್ನು ಮಾಡಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುತ್ತೆ. ಆದರೆ ದುರಂತ ಏನಂತಂದರೆ ಕಲ್ಯಾಣ ಕರ್ನಾಟಕದ ಬಹುತೇಕ ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಮಾಡುವಂಥ ದುಸ್ಥಿತಿ ಇರುವಂಥದ್ದು ಕಾಣ್ತಾ ಇದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಮಕ್ಕಳು ಬೋಧನೆಯನ್ನು ಮಾಡ್ತಕ್ಕಂಥ ದೃಶ್ಯವನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಈ ಒಂದು ಶಾಲೆ ಅಂದರೆ ಕೊರ್ತಕೊಂದ ಶಾಲೆ ಏನಿದೆಯೋ ಈ ಶಾಲೆಯಲ್ಲಿ ಒಬ್ಬರು ಶಿಕ್ಷಕರಿಲ್ಲ. ಇದು ಶೂನ್ಯ ಶಿಕ್ಷಕರಿರುವಂಥ ಶಾಲೆಯಾಗಿದೆ. ಇಲ್ಲಿ ಯಾವ ಶಿಕ್ಷಕರು ಕೂಡ ಇಲ್ಲ. ಇಲ್ಲಿ ಅತಿಥಿ ಶಿಕ್ಷಕರೇ ಈ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಿರ್ತಾರೆ. ಕಚೇರಿ ಕೆಲಸನೂ ಕೂಡ ಶೂನ್ಯ ಶಿಕ್ಷಕರು ಅತಿಥಿ ಶಿಕ್ಷಕರೇ ನೋಡ್ಕೊಂಡು ಹೋಗುವಂಥ ಸ್ಥಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಮನವಿ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆ 1ರಿಂದ 7ನೇ ತರಗತಿವರೆಗಿದೆ. ನಮ್ಮ ಶಾಲೆಯಲ್ಲಿ 180 ಮಕ್ಕಳು ದಾಖಲಾಗಿದ್ದಾರೆ. ಈ ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕಾದ್ರೆ ಇವತ್ತು ನಮ್ಮ ಪರಿಸ್ಥಿತಿ ತೀರಾ ಗಂಭೀರ ಆಗಿದೆ. ಮಕ್ಕಳಿಗೆ ಶಾಲೆ ಕಳಿಸಿದ್ರು ಕೂಡ ಮಕ್ಕಳು ಏನು ಕಲ್ತ್ಕೊಂಡು ಬರ್ತಾ ಇದ್ದಾರೆ ಅನ್ನೋದೇ ತಿಳಿಲಾರ್ದಂತಹ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳಿದ್ದಾರೆ. ಹೀಗಾಗಿ ನಮ್ಮ ಶಾಲೆಗೆ ಶಿಕ್ಷಕರನ್ನು ಕೊಡಿ ಅಂತೇಳಿ 10 ವರ್ಷಗಳಿಂದ ನಿರಂತರ ಮನವಿ ಮಾಡಿದರೂ ಕೂಡ ಈ ಶಾಲೆಗೆ ಒಬ್ಬರ ಶಿಕ್ಷಕರನ್ನು ನೇಮಕ ಮಾಡಿಲ್ಲ. ಹೀಗಾಗಿ ಅತಿಥಿ ಶಿಕ್ಷಕರಿದ್ದರೆ ಮಾತ್ರ ಈ ಶಾಲೆ ನಡೆಯುತ್ತೆ, ಇಲ್ಲದೇ ಇದ್ದರೆ ಶಾಲೆನೇ ನಡೀಲಾರ್ದಂಥ ಸ್ಥಿತಿ ಇಲ್ಲಿ ಇದೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು. ಈ ಒಂದು ಕೊರ್ತಕೊಂದ ಸೇರಿದಂತೆ ರಾಯಚೂರು ಜಿಲ್ಲೆಯಾದ್ಯಂತ 294ಕ್ಕೂ ಅಧಿಕ ಈ ರೀತಿಯಾದಂಥ ಶೂನ್ಯ ಶಿಕ್ಷಕರಿರುವಂಥ ಶಾಲೆಗಳಿದ್ದಾವೆ. ಆ ಎಲ್ಲ ಶಾಲೆಗಳ ಕಡೆ ಗಮನ ಹರಿಸಬೇಕನ್ನೋದು ನಮ್ಮೆಲ್ಲರ ಆಗ್ರಹವಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.